ಇಂದು ಹಸಿರು ಫೌಂಡೇಶನ್ ವತಿಯಿಂದ ಪರಿಸರ ದಿನಾಚರಣೆಯ ಪ್ರಯುಕ್ತ ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ನವರೆಗೆ ಆಯೋಜಿಸಲಾಗಿದ್ದ ಬೃಹತ್ ಪರಿಸರ ಸಂರಕ್ಷಣಾ ಜಾಥಾಗೆ ಶಾಸಕರಾದ ಎಚ್.ಡಿ. ತಮ್ಮಯ್ಯ, ವಿಧಾನ ಪರಿಷತ್ ಸದಸ್ಯರುಗಳಾದ ಸಿ.ಟಿ. ರವಿ ಹಾಗೂ ಭೋಜೇಗೌಡ ಚಾಲನೆ ನೀಡಿದರು. ಚಾಲನೆ ನೀಡಿದ ನಂತರ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ಪರಿಸರ ಎಂದರೆ ಬರೀ ಗಿಡ ಮರಗಳಲ್ಲ, ನೀರು, ಗಾಳಿ, ನೆಲ ಎಲ್ಲವೂ ಪರಿಸರವೇ. ಹಾಗಾಗಿ ಅವುಗಳನ್ನು ಅಚ್ಚುಕಟ್ಟಾಗಿ ರಕ್ಷಿಸಿ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಕೊಡಬೇಕಾದುದು ನಮ್ಮೆಲ್ಲರ ಜವಾಬ್ದಾರಿ. ಇದನ್ನು ನೆನಪಿಸುವ ದಿನವೇ ಈ ಪರಿಸರ ದಿನಾಚರಣೆ. ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು, ಇದು ಪ್ರತಿದಿನ ಆಚರಿಸಬೇಕಾದ ದಿನಾಚರಣೆ ಎಂದರು. ತುಂಬಾ ಜನಕ್ಕೆ ಪರಿಸರ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಪರಿಸರ ಅಂತ ಹೇಳಿದ್ರೆ ನಮ್ಮ ಸುತ್ತ ಇರ್ತಕ್ಕಂಥ ಪ್ರಕೃತಿ, ಗಾಳಿ, ನೀರು, ಗಿಡ, ಮರ, ಇವು ಪರಿಸರ. ಇವನ್ನ ನಮ್ಮ ಮಾನವನ ಜೀವನಕ್ಕೆ ಅತಿಯಾದ ಅವಶ್ಯಕತೆ ಇರ್ತಕ್ಕಂಥ ಏನು ನಾವು ಕುಡಿಯುವ ಆಮ್ಲಜನಕ, ಗಾಳಿ ಇದೆ, ಅದನ್ನ ನೀಡ್ತಕ್ಕಂಥದ್ದೇ ಪರಿಸರ. ಹಾಗಾಗಿ ನಮ್ಮ ದೇವರು ಯಾವುದು ಅಂತ ಹೇಳಿದ್ರೆ ಅದು ಮೊದಲು ಪರಿಸರವೇ ನಮ್ಮ ಮೊದಲನೇ ದೇವರು. ನಮ್ಮ ಬದುಕಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ಈ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನ ಇಡೀ ವಿಶ್ವ ಪರಿಸರಕ್ಕೆ ಸಂಬಂಧಪಟ್ಟಂತೆ ನಾವು ಎದುರಿಸ್ತಾ ಇದ್ದೇವೆ. ಒಂದು ಅರಣ್ಯ ನಾಶ, ಇನ್ನೊಂದು ವಾಯು ಮಾಲಿನ್ಯ, ಇನ್ನೊಂದು ಅತಿ ಹೆಚ್ಚು ಪ್ಲಾಸ್ಟಿಕ್ ಬಳಕೆ, ಈ ಮಣ್ಣಿನ ಸವಕಳಿ, ಇವರೆಲ್ಲರಿಂದ ಇವತ್ತು ನಾವು ಅತಿ ಹೆಚ್ಚು ಸಮಸ್ಯೆಗಳನ್ನು ಎದುರಿಸುವ ಈ ಸಂದರ್ಭದಲ್ಲಿ ಪ್ರಕೃತಿಯ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಇದೆ. ಹಾಗಾಗಿ ಸರಿಯಾದ ಸಮಯಕ್ಕೆ ನಮ್ಮ ಏನು ಪ್ರಕೃತಿಯ ಚಳಿಗಾಲ, ಮಳೆಗಾಲ, ಬೇಸಿಗೆ ಇದೆ, ಅದು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಮಳೆಗಾಲದಲ್ಲಿ ಮಳೆ ಬರ್ತಾ ಇಲ್ಲ ಸರಿಯಾಗಿ, ಚಳಿಗಾಲದಲ್ಲಿ ಚಳಿ ಬರ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಪ್ರಕೃತಿಯಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಏರುಪೇರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಮ್ಮ ಪೂರ್ವಜರು ಪರಿಸರ ಮತ್ತೆ ಪ್ರಕೃತಿಯನ್ನ ದೇವರು ಅಂತ ಪೂಜನೆ ಮಾಡ್ತಾ ಇದ್ರು. ಅದನ್ನ ಉಳಿಸುವಂತ ಕೆಲಸ ನಮ್ದು. ನೋಡಿ, ನಮ್ಮ ಹಿರಿಯರು ಹಿಂದೆ ನಮ್ಮ ಮಕ್ಕಳು, ನಮ್ಮ ಪೂರ್ವಕರಿಗೆ ಒಳ್ಳೇದಾಗ್ಲಿ ಅಂತ ಆಸ್ತಿನ ಬ್ಯಾಂಕ್ ಅಲ್ಲಿ ಠೇವಣಿನ ಇಡ್ತಾ ಇದ್ರು. ಅದಕ್ಕೆ ಬರುವ ಬಡ್ಡಿ ಮಾತ್ರ ಖರ್ಚು ಮಾಡಿದ್ರೆ ಅವಾಗ ಉಳಿಯುತ್ತೆ ಠೇವಣಿ. ನಾವು ಬಡ್ಡಿ ಬಿಟ್ಟು ಠೇವಣಿನೇ ಡ್ರಾ ಮಾಡ್ಬಿಟ್ರೆ ಅದು ಒಂದಿನ ಖಾಲಿ ಆಗುತ್ತೆ. ಅದೇ ತರ ಪರಿಸರವನ್ನ ನಾವು ಉಳಿಸಿ ಬೆಳೆಸೋದ್ ಬಿಟ್ಟು ಅದನ್ನ ಬರೀ ಡ್ರಾ ಮಾಡ್ತಾ ಹೋಗೋದು, ಅದನ್ನ ಕಡ್ದು ಕಾಂಕ್ರೀಟ್ ಮಾಡೋದು, ಬಿಲ್ಡಿಂಗ್ ಮಾಡೋದು ಮಾಡ್ತಾ ಹೋದ್ರೆ ಪರಿಸರ ಎಲ್ಲಿ ಉಳಿಯುತ್ತೆ, ಪ್ರಕೃತಿ ಎಲ್ಲಿ ಉಳಿಯುತ್ತೆ? ಇದು ನಮ್ಮ ಪ್ರಕೃತಿ, ನಮ್ಮ ದೇವರು ಅಂತ. ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಮಾತನಾಡಿ, ಹಿಂದೂ ಧರ್ಮದಲ್ಲಿ ಪಂಚಭೂತಗಳಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಅದರಿಂದಲೇ ನಾವೆಲ್ಲರೂ ಬದುಕಲು ಸಾಧ್ಯವಾಗಿರುವುದು. ಆದ್ದರಿಂದ ಅದರ ಮೇಲೆ ಪೂಜ್ಯ ಭಾವನೆಯನ್ನಿಟ್ಟುಕೊಂಡು ಅದನ್ನು ಸಂರಕ್ಷಿಸುವ ಕೆಲಸ ಮಾಡೋಣ. ಜೊತೆಗೆ ಪ್ರಕೃತಿ ಇರುವುದು ಮನುಷ್ಯನಿಗಾಗಿ ಮಾತ್ರ ಅಲ್ಲ, ಮನುಷ್ಯನೂ ಕೂಡ ಪ್ರಕೃತಿಯ ಒಂದು ಭಾಗ ಅನ್ನುವುದನ್ನ ಮರೆಯದಿರೋಣ ಎಂದರು. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಭಾರತೀಯ ಪರಂಪರೆ ಅದು ಸೃಷ್ಟಿಯನ್ನು ಪ್ರತ್ಯೇಕವಾಗಿ ನೋಡುವ ಪರಂಪರೆ ಅಲ್ಲ, ಮನುಷ್ಯನಿಗಾಗಿ ಸೃಷ್ಟಿ ಅಂತ ಭಾವಿಸಿದ ಪರಂಪರೆಯೂ ಅಲ್ಲ. ಮನುಷ್ಯ ಸೃಷ್ಟಿಯ ಭಾಗ ಅಂತ ನಂಬಿಕೊಂಡು ಬಂದಂಥ ಪರಂಪರೆ. ಪಂಚಭೂತಗಳಿಂದಲೇ ಜಗತ್ತಿನ ಸೃಷ್ಟಿಯಾಗಿದೆ. ಅದೇ ಪಂಚಭೂತಗಳೇ ಮನುಷ್ಯನಲ್ಲೂ ಇದೆ. ಯಾವುದೊಂದು 5 ಎಲಿಮೆಂಟ್ಸ್ ಅಂತ ಹೇಳ್ತೇವೆ, ಆ 5 ಎಲಿಮೆಂಟ್ಸೇ ಮನುಷ್ಯನಲ್ಲೂ ಇದೆ, ಜಗತ್ತಿನಲ್ಲೂ ಅದೇ ಪಂಚಭೂತಗಳಿರೋದು. ನಾವು ನಿಜ ಅರ್ಥದಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಭಾವಿಸಬೇಕಾಗಿರೋದು ಈ ಪಂಚಭೂತಗಳ ಸಂರಕ್ಷಣೆಯೇ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ನಾವು ಅನುಷ್ಠಾನಗೊಳಿಸಬೇಕಾಗಿದೆ. ಅವುಗಳನ್ನು ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮ ಧರ್ಮ, ಆದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದಕ್ಕಾಗಿ ವಿಶ್ವ ಪರಿಸರ ದಿನಾಚರಣೆ ಈ ಸಂದರ್ಭದಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡೋಣ. ಅದು ನಮ್ಮ ಭೋಗಕ್ಕಾಗಿ ಇರೋದಲ್ಲ, ಸೃಷ್ಟಿ ನಮಗಾಗಿ ಇರೋದಲ್ಲ. ಗಾಂಧೀಜಿಯವರ ಮಾತನ್ನು ನೆನಪಿಸ್ಕೊಳ್ಳೋಣ. ಈ ಸೃಷ್ಟಿಗೆ ನಮ್ಮ ಆಸೆಯನ್ನು ಈಡೇರಿಸುವ ಶಕ್ತಿ ಇದೆ, ನಮ್ಮ ದುರಾಸೆಯನ್ನಲ್ಲ. ದುರಾಸೆಗೆ ಒಳಗಾಗೋದು ಬೇಡ. ನಮಗೆ ಒಂದು ಪುಟ್ಟ ಕಥೆಯೇ ನಮಗೆ ಮಾರ್ಗದರ್ಶನ ಮಾಡುತ್ತೆ. ಅದೇನು ಅಂತ ಹೇಳಿದ್ರೆ, ಚಿನ್ನದ ಮೊಟ್ಟೆ ದಿನನಿತ್ಯ ಇಡ್ತಾ ಇದ್ದಂಥ ಕೋಳಿಯ ಕತೆ. ನಿತ್ಯ ಚಿನ್ನದ ಮೊಟ್ಟೆ ಇಡ್ತಾ ಇತ್ತು, ಸುಖವಾಗಿದ್ದ. ಆತನ ಮನಸ್ಸಿಗೆ ಒಂದು ದಿವಸ ಅನ್ನಿಸ್ತು, ಇದು ಹೊಟ್ಟೆಯೊಳಗೆ ಅದೆಷ್ಟು ಮೊಟ್ಟೆ ಇದ್ದಾವೆ, ದಿನಕ್ಕೆ ಒಂದೇ ಮೊಟ್ಟೆ ಇಡುತ್ತೆ, ಇದರ ಹೊಟ್ಟೆಯನ್ನು ಬಗೆದು ಎಲ್ಲ ಚಿನ್ನದ ಮೊಟ್ಟೆಗಳನ್ನು ಒಟ್ಟಿಗೆ ನಾನು ಸ್ವೀಕಾರ ಮಾಡಿದ್ರೆ ನಾನು ಒಂದೇ ದಿನ ಶ್ರೀಮಂತ ಆಗ್ಬೋದು ಅಂಥೇಳಿ ಆ ಕೋಳಿಯನ್ನು ಕೊಯ್ದು ಹೊಟ್ಟೆ ಬಗೆದ. ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ
ನಿತ್ಯ ಸಿಗ್ತಿದ್ದ ಚಿನ್ನದ ಮಟ್ಟಿಗೆ ಉದಂಗಾಯಿತು. ನಾವು ಪರಿಸರದಿಂದ ನಾವು ಅದರ ಉತ್ಪನ್ನವನ್ನು ಸ್ವೀಕಾರ ಮಾಡಿದ್ರೆ, ಫಲವನ್ನು ಸ್ವೀಕಾರ ಮಾಡಿದ್ರೆ ತಪ್ಪಲ್ಲ. ಆದರೆ ಬುಡಕ್ಕೆ ಕೈ ಹಾಕಿದರೆ ಕೊನೆಗೆ ಫಲವೂ ಇಲ್ಲದಂತಾಗತ್ತೆ. ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಈ ಜಾಗೃತಿಯನ್ನು ನಮ್ಮೆಲ್ಲರನ್ನು ಮೂಡಿಸ್ಲಿ. ನಾವು ಸೃಷ್ಟಿಯ ಭಾಗ, ಸೃಷ್ಟಿ ನಮಗಾಗಿ ಅಲ್ಲ. ಹಾಗಾಗಿ ಅದನ್ನು ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಹೌದು, ಮುಂದಿನ ಪೀಳಿಗೆ ಉಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಹೌದು. ಈ ಸಂದರ್ಭದಲ್ಲಿ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರು, ನಮ್ಮ ಮಹೇಶ್ ಅವರು, ರಾಧಾಕೃಷ್ಣ ಅವರು ಸೇರಿದಂತೆ ನಮ್ಮ ರತನ್ ಇವರೆಲ್ಲರೂ ಈ ಒಂದು ಹಸಿರು ಫೌಂಡೇಶನ್ ಕಡೆಯಿಂದ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಎಎನ್ ಮಹೇಶ್, ಸಿಡಿಎ ಅಧ್ಯಕ್ಷರಾದ ಮಂಜೇಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.